Namaskara. A relative velocity question idu. The question is like this. Two ships A and B. Okay, ಎರಡು ships ಇದೆ A ಮತ್ತು B, which are 10 kilometers apart on a line running south to north. A ship A further the north is streaming west at a 20 km per hour and a ship B is streaming north at a 20 km per hour. Okay, ಅಂದರೆ ಈಗ ಏನು ಹೇಳ್ತಿದ್ದಾನೆ, ಶಿಪ್ ಎ ಏನಾಗಿದೆ, ಇಟ್ ಈಸ್ ಸ್ಟ್ರೀಮಿಂಗ್ ಟು ವೆಸ್ಟ್. ಓಕೆ, ಇಟ್ ಈಸ್ ಸ್ಟ್ರೀಮಿಂಗ್ ಟು ದ ವೆಸ್ಟ್. ಓಕೆ, ಇನಿಷಿಯಲಿ ನಾರ್ತ್ ಡೈರೆಕ್ಷನ್ ಹೋಗ್ತಾ ಇರೋ ಶಿಪ್ ಏನಾಗಿದೆ, ನಾವು ಇಟ್ ಈಸ್ ಸ್ಟ್ರೀಮಿಂಗ್ ಟುವರ್ಡ್ಸ್ ವೆಸ್ಟ್ ವಿತ್ 20 km per hour ಅಲ್ಲಿ ಹೋಗ್ತಾ ಇದೆ. ಓಕೆ, ಆ್ಯಂಡ್ ಶಿಪ್ ಬಿ ಈಸ್ ಸ್ಟ್ರೀಮಿಂಗ್ ಎಟ್ 20 km per hour ಟು ದ ನಾರ್ತ್ ಆಸ್ ಯೂಶುವಲ್. ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಆ್ಯಂಡ್ ಹೌ ಲಾಂಗ್ ಡೂ ದೇ ಟೇಕ್ ಟು ರೀಚ್ ಇಟ್ ಅಂತ ಕೇಳ್ತಾರೆ. ಅಂದರೆ ಒಂದಕ್ಕೊಂದು ಎಷ್ಟು ಟೈಮಿಗೆ ಮೀಟ್ ಆಗ್ತವೆ ಅಂತ ಕೇಳ್ತಿದ್ದಾರೆ. ಫಾರ್ ದಿಸ್ ವಿಲ್ ಡ್ರಾಪ್ ನಮಗೆ ಆ್ಯಸ್ ಯೂಶುವಲ್ ಗೊತ್ತಿರೋದೆ ಈಸ್ಟ್, ನಾರ್ತ್, ವೆಸ್ಟ್, ಸೌತ್. ಈಗ ಫಸ್ಟ್ ಕೇಸಲ್ಲಿ ಏನು ಹೇಳ್ತಿದ್ದಾನೆ, ಟೂ ಶಿಪ್ಸ್ ಎ ಆ್ಯಂಡ್ ಬಿ 10 km ಅಪಾರ್ಟ್ ಆನ್ ಅ ಲೈನ್ ರನ್ನಿಂಗ್ ಸೌತ್ ಟು ನಾರ್ತ್ ಅಂತ ಹೇಳ್ತಿದ್ದಾನೆ. ಸೌತಿಂದ ನಾರ್ತ್ ಕಡೆ ಹೋಗ್ತಾ ಇದ್ದಾವೆ. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ಅನ್ಕೊತೀನಿ, ಶಿಪ್ ಬಿ ಈಸ್ ಅಟ್ ಆರಿಜಿನ್ ಆ್ಯಂಡ್ ಶಿಪ್ ಎ ಈಸ್ ಅಟ್ ಸಮ್ವೇರ್ ಹಿಯರ್, ಈ ಪ್ಲೇಸಲ್ಲಿ ಎಲ್ಲೋ ಇದೆ ಅಂತ ಅಂದ್ಕೊಳ್ಳೋಣ. ಎ ಹತ್ರ ಇದೆ. ಸೊ ಇವೆರಡರ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ, ನನಗೆ 10 kilometers ಇದೆ. ಇವೆರಡರ ನಡುವೆ ಡಿಸ್ಟೆನ್ಸ್ 10 kilometers. ನೌ ದಿಸ್ ಎ ಶಿಪ್ ಈಸ್ ಗೋಯಿಂಗ್ ಟುವರ್ಡ್ಸ್ ದ ವೆಸ್ಟ್. ಓಕೆ, ಸೊ ಸಿನ್ಸ್ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ದ ವೆಸ್ಟ್, ನಾವು ಈ ಕಡೆ ಬರೋದೆ ಹೆಂಗೆ. ಓಕೆ, ಸೊ ಇದನ್ನೇ ಎ ಇದೆ, ಇದು ಎರಡರ ನಡುವೆ ಗ್ಯಾಪ್ ಎಷ್ಟಿದೆ, ನನಗೆ 10 kilometers. ಶಿಪ್ ಎ ಈಸ್ ಗೋಯಿಂಗ್ ಟುವರ್ಡ್ಸ್ ದ ವೆಸ್ಟ್. ಎ ಈಸ್ ಗೋಯಿಂಗ್ ಲೈಕ್ ದಿಸ್. ಶಿಪ್ ಬಿ ಹೋಗಿ ಇದನ್ನು ಮೀಟ್ ಮಾಡಬೇಕಂದ್ರೆ ಇಟ್ ಹ್ಯಾಸ್ ಟು ಆಲ್ ದ ವೇ ಟ್ರಾವೆಲ್ ಇನ್ ದಿಸ್ ಡೈರೆಕ್ಷನ್. ಕರೆಕ್ಟಾ? ಇದಿಷ್ಟು ಈ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಬೇಕಾಗ್ತದೆ. ಅಂದರೆ ಇಲ್ಲಿ ನನಗೆ ಬೇಕಾಗಿದ್ದೇನು, ಇದರದ್ದು ರಿಲೇಟಿವ್ ವೆಲಾಸಿಟಿ ವಿ ಬಿ ಎ. ಅಂದರೆ ಏನ ರೆಸ್ಟ್ ಅಂತ ತೊಗೊಂಡ್ರೆ ವಿ ಆರ್ ಕ್ಯಾಲ್ಕುಲೇಟಿಂಗ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಬಿ ಮಾಡ್ಕೋಬೇಕು. ವೆನ್ ಇಟ್ ಈಸ್ ಗೋಯಿಂಗ್ ಲೈಕ್ ದಿಸ್, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ಅಪ್ರೋಚ್ ಏನಿರ್ತದ ಇದಾಗಿರ್ತದೆ. ಹೌದಾ? ಸೊ ಇದು ಒಂದು ವೇಳೆ ಇಲ್ಲಿ ರೆಸ್ಟಲ್ಲಿ ಇತ್ತು ಅಂತ ಅಂದ್ಕೊಂಡ್ರೆ ದ ಶಾರ್ಟೆಸ್ಟ್ ವೇ ಆಫ್ ಡಿಸ್ಟೆನ್ಸ್ ಆಫ್ ಅಪ್ರೋಚ್ ಇದಾಗಿರ್ತದೆ. ಹೌದಾ? ಸೊ ಇಲ್ಲ ಅಂದರೆ ಈಗ ಸದ್ಯಕ್ಕೆ ಹಿಂಗೆ ಅರ್ಥ ಮಾಡ್ಕೊಳ್ಬೋದು. ಇದು ಹಿಂಗೆ ಅಪ್ರೋಚ್ ಆಗಬೇಕಂದ್ರೆ ನಮಗೇನಾಗಬೇಕು, ದಿಸ್ ಶುಡ್ ಬಿ ಅಟ್ ರೆಸ್ಟ್ ಅಂತ ಅಂದ್ಕೊಂಡ್ರೆ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ ತೊಗೊಂಡ್ರೆ ದೇ ವಿಲ್ ಮೀಟ್ ಲೈಕ್ ದಿಸ್. ಇದು ಮೂವ್ ಆಗ್ತಾ ಇರ್ತದೆ, ಇದು ಮೂವ್ ಆಗ್ತದೆ. ಯಾವಾಗ ಇದು ಮೂವ್ ಆಗ್ತಾ ಇರ್ತದೆ, ಇದು ಮೂವ್ ಆಗ್ತಾ ಇರ್ತದೆ, ದಿಸ್ ಈಸ್ ಗೋಯಿಂಗ್ ವಿತ್ 20 km per hour. ದಿಸ್ ಈಸ್ ಆಲ್ಸೋ ಗೋಯಿಂಗ್ ವಿತ್ 20 km per hour. ಎರಡು ಕೂಡ 20 km per hour ಹೋಗ್ತದೆ. Therefore, velocity of B with respect to A is equal to under root of 20 square plus 20 square. Because ಎರಡು perpendicular ಇರೋದು. Therefore, the final answer is 20 root 2 kilometer per hour ಆಯಿತು. Because this is VBA. Means B with respect to A ತಗೊಂಡಾಗ we have this one 20 root 2. ಈಗ ಇವೆರಡರ ನಡುವೆ ಆ್ಯಂಗಲ್ ಎಷ್ಟಿರ್ತದೆ ಸರ್? ಆ್ಯಂಗಲ್ ಏನಿರ್ತದೆ, ಜನರಲಿ ವಿ ನೋ ದಟ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ವಿ ಎ ಬಿ ಡಿವೈಡೆಡ್ ಬೈ ವಿ ಎ ಆರ್ ವಿ ಎ ಮೈನಸ್ ವಿ ಬಿ. ಹೆಂಗೆ ತಗೋ, ಬಿಕಾಸ್ ಬೋತ್ ಆರ್ ಸೇಮ್, ಇಟ್ ವಿಲ್ ಬಿ 1 20 ಇರುತ್ತೆ, 1 ಆಗಿ. ದೇರ್ಫೋರ್ ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ. ಕರೆಕ್ಟಾ? ಈಗ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಸೇಮ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ತೊಗೊಳ್ಳೋಣ. ಓಕೆ, ಸೊ ಎ ಹತ್ರ ಇರುವಂತಹ ಪಾರ್ಟಿಕಲ್ ಎ ಶಿಪ್ ಸ್ಟಾರ್ಟ್ಸ್ ಮೂವಿಂಗ್ ಸಮ್ವೇರ್ ಲೈಕ್ ದಿಸ್. ಹಿಂಗೆಂಗೋ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಿ ಇಲ್ಲಿದೆ. ಇದನ್ನು ಅಪ್ರೋಚ್ ಆಗಬೇಕಂದ್ರೆ ವಿ ಬಿ ತೊಗೋಬೇಕಾ, ನಾವು ವಿ ಬಿ ಎ ತೊಗೋಬೇಕಾ? ವಿ ಬಿ ಎ. ಬಿಕಾಸ್ ಇದನ್ನು ಅಪ್ರೋಚ್ ಆಗೋ ಸ್ಪೀಡ್ ಬೇಕು ನನಗೆ, ಇವೆರಡು ನಡುವೆ ಇರೋ ಸ್ಪೀಡ್ ಬೇಕು. ಸೊ ಇದ್ರದ್ದು ವಿ ಬಿ ಎ ಡೈರೆಕ್ಷನ್ ಈ ಡೈರೆಕ್ಷನ್ ಇರ್ತದೆ. ಓಕೆ, ವಿ ಎ ಹಿಂಗೆಂಗೋ ಬರ್ತಾ ಇರ್ತದೆ. ಸೊ ಈಗ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂದರೆ ಇದಕ್ಕೊಂದು ನಾನು ಪರ್ಪೆಂಡಿಕ್ಯುಲರ್ ಹೇಳಿದ್ರೆ, ಓಕೆ, ದಿಸ್ ಡಿಸ್ಟೆನ್ಸ್ ಇಸ್ ದ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್. ಹೌದಾ? ಸೊ ಯಾಕಂದರೆ ನಾವೇನು ಅನ್ಕೊತಿದ್ದೀವಿ, ವೆನ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ವಿ ಬಿ ಎ, ವಿ ಆರ್ ಟೇಕಿಂಗ್ ವಿ ಬಿ ವಿತ್ ರೆಸ್ಪೆಕ್ಟ್ ಟು ವಿ ಎ.
VB with respect to VA andre we are considering that VA is at rest and VB is moving in this direction because of the force. Illu kuda 45 degrees, idu kuda 45 degrees. Okay. So now I need this distance, ee distance ಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನನಗೆ 10 kilometers ಅದ. So ಈಗ D ಬೇಕು ನನಗೆ. So which one I use? I use cos 45 degrees is equal to adjacent side D divided by hypotenuse side AB. Therefore, D is equal to cos 45 degrees into AB. Therefore, D is equal to AB distance to the 10 kilometers into cos 45, that is 1 by root 2. That is nothing but 10 divided by root 2 is the answer. ಇದನ್ನು ಬೇಕಾದರೆ ನಾವು ಸ್ಪ್ಲಿಟ್ ಮಾಡ್ಕೊಂಡು 5 into 2 ಅಂತ ಮಾಡಿಕೊಂಡ್ರೆ we can write 5 root 2 ಕೂಡ ಮಾಡಬಹುದು. This is the one case. And next ಏನು ಕೇಳ್ತಿದ್ದಾನೆ, how long does it take to reach it? Time ಕೇಳ್ತಿದ್ದಾನೆ. Generally he is asking us time. Time is equal to distance divided by velocity. Since time of reaching ಕೇಳ್ತಿದ್ದಾನೆ, velocity between VBA ತಗೊಂತೀವಿ ನಾವು. Distance ಎಷ್ಟಿದೆ ನಮಗೀಗ? We got the distance of closest approach is D. 10 root 2, 10 divided by root 2 into velocity is given by 20 into root 2. Root 2's are 10 divided by 20 into 2. 0, 0 gets cancelled. The time is equal to 1 by 4th hour because everything is measured in kilometer. 1 by 4th under approximately it is 15 minutes. So this is the thing. So ಇಲ್ಲಿ ನಮಗೆ ಬೇಸಿಕ್ ಆಗಿ ನಾವು ನೆನಪಿಟ್ಕೋಬೇಕಾಗಿದೆ ಅಂದರೆ ಡಿಸ್ಟೆನ್ಸ್ ಆಫ್ ದ ಕ್ಲೋಸೆಸ್ಟ್ ಅಪ್ರೋಚ್ ನಾವು ತಗೋಬೇಕಾದ್ರೆ ಯಾವಾಗಲೂ ಕೂಡ ವಿ ಶುಡ್ ಕನ್ಸಿಡರ್ ದ ರಿಲೇಟಿವ್ ಸ್ಪೀಡ್ ಬಿಟ್ವೀನ್ ದ ಟೂ ಪಾರ್ಟಿಕಲ್ಸ್. ಅದರಲ್ಲಿ ಕೂಡ ಏನಾಗ್ತದೆ, ವೆನ್ ಬಿ ಈಸ್ ಮೂವಿಂಗ್ ವಿತ್ ಸರ್ಟನ್ ವೆಲಾಸಿಟಿ ಅಂತಂದಾಗ ಏನ ರೆಸ್ಟ್ ಅಂತ ತೊಗೊಂಡು, ಇಲ್ಲ ಏನ ರೆಸ್ಟ್ ಅಂತ ಬಿನ ರೆಸ್ಟ್ ಅಂತ ತೊಗೊಂಡ್ರೆ ಏದು ವೆಲಾಸಿಟಿ ತೊಗೊಂಡು. ದ ಅಲ್ಟಿಮೇಟ್ ಅಜೆಂಡಾ ಈಸ್ ದಟ್ ದಿಸ್ ಶುಡ್ ರೀಚ್ ದಿಸ್, ಅದು ಎಷ್ಟು ಕಡಿಮೆ ಟೈಮಲ್ಲಿ ಆಗುತ್ತೆ ಅಂತ ಕೇಳ್ತಿದ್ದ. So ಅದಕ್ಕೆ ನಾವೇನು ಮಾಡ್ತೀವಿ, we drop a perpendicular for this and we calculate all these things. I hope you understood this. Thank you.